ಈ ಸಾಹೇಬರು ಆ ಕಡೆ ಸತೀಶ್ ಶೆಡೆ ಅವರು ಸಾಗರದ ಹಿರಿಯ ರಂಗಕರ್ಮಿ, ಹಾಗೆ ದೇವೇಂದ್ರ ಬೆಳೆಯೂರ್ ಅವರು ಕೂಡ ಸಾಗರದ ಹಿರಿಯ ರಂಗಕರ್ಮಿ, ಗುರುಮೂರ್ತಿ ವರದಾಮೂಲ ಅವರು ಇವರು ಎಲ್ಲರೂ ಕೂಡ ಈ ದಿನದ ನಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಹಶೀಲ್ದಾರದಂತ ಪ್ರತಿಭಾ ಅವರನ್ನ ನಾವು ಯಾಕೆ ಆಹ್ವಾನ ಮಾಡಿದ್ವಿ ಅಂತ ಹೇಳಿದ್ವಿ, ಅವರು ಕೇವಲ ಒಬ್ಬ ಅಧಿಕಾರಿ ಅಲ್ಲ, ಅವರಿಗೆ ಸಾಹಿತ್ಯ, ಕಲೆ, ಸಂಸ್ಕೃತಿ ವಿಷಯದಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಅವರು ಸಾಗರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ನಮಗೆ ಗೊತ್ತಾಗಿದೆ. ಈ ಕಾರಣದಿಂದ ತುಂಬಾ ಆಸಕ್ತಿಯಿಂದ ಬಂದಿದ್ದಾರೆ. ಅವರು ನಾಟಕಕ್ಕೆ ಶುಭ ಹಾರೈಸಿ ಒಂದೆರಡು ಮಾತಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಹೆಚ್ಚು ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ನಾಟಕ ನೋಡ್ಲಿಕ್ಕೆ ವೀಕ್ಷಕಳಾಗಿ ಬಂದದ್ದು, ಅವರು ಸ್ಟೇಜ್ ಹತ್ತಿಸಿ ಉದ್ಘಾಟನೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾನು ಕೂಡ ಒಂದು ತುಂಬಾ ಆಸಕ್ತಿಯಿಂದ ಈ ಸ್ಪಂದನ ತಂಡದ ಈ ಪ್ರಾಣ ಪದ್ಮಿನಿ ಅನ್ನೋ ನಾಟಕವನ್ನ ನೋಡ್ಲಿಕ್ಕೆ ಬಂದಿದ್ದೇನೆ. ನಾನು ಇದರ ವಿಮರ್ಶೆಯನ್ನ ಬೆಳಗ್ಗೆ ಓದಿದಾಗ ತುಂಬಾ ವಿಶಿಷ್ಟವಾದಂತಹ ಒಂದು ಕಥಾ ವಸ್ತುವನ್ನ ಒಳಗೊಂಡಿರುವಂತದ್ದು. ನಾನು ಪೂರ್ಣ ಕಥೆಯನ್ನು ನಾನು ಖಂಡಿತ ಹೇಳಲಿಕ್ಕೆ ಹೋಗುದಿಲ್ಲ, ಆ ಒಂದು ಕುತೂಹಲ ಉಳಿಬೇಕು. ನನಗೂ ಕೂಡ ಗೊತ್ತಿಲ್ಲ. ಒಂದು ಸಾಲ ಹೇಳುದಾದ್ರೆ, ಇದು ಬೆಲ್ಜಿಯಂ ನಾಟಕಕಾರ ಮ್ಯಾಟರ್ ಅವರ ಒಂದು ಮೊನ್ನವನ್ನ ಅನ್ನೋ ಒಂದು ನಾಟಕವನ್ನ ಕನ್ನಡೀಕರಿಸಿ, ಅಂದ್ರೆ ಕನ್ನಡದ ನೇಟಿವಿಟಿಗೆ ಹೊಂದಿಸಿ ಈ ಸ್ಪಂದನ ರಂಗತಂಡದವರು ಇವತ್ತು ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಇದೊಂದು ಹವ್ಯಾಸಿ ರಂಗತಂಡವಾಗಿದೆ ಅಂತ ನಾನು ಕೇಳ್ಪಟ್ಟೆ. ಕುಶಲಕರ್ಮಿಗಳು, ವಕೀಲರು, ಉಪನ್ಯಾಸಕರು ಆದಂತಹ ಎಲ್ಲರೂ ಸೇರ್ಕೊಂಡು ಇದೊಂದು ರಂಗತಂಡವನ್ನ ರೂಪಿಸಿಕೊಂಡು ಒಂದು ಉತ್ತಮವಾದಂತಹ ನಾಟಕ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಇದು ಮೊಘಲರು ಮತ್ತೆ ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲದಲ್ಲಿ ನಡೆದಂತಹ ಒಂದು ಕಥಾನಕ ವಸ್ತುವನ್ನು ಇಟ್ಟುಕೊಂಡು ಒಂದು ಧಾರ್ಮಿಕ ಸಂಕಟ ಬಂದಾಗ ಆ ಪಾತ್ರಗಳ ಅಸಹಾಯಕತೆ ಹೇಗೆ ಉಂಟಾಗುತ್ತದೆ ಅನ್ನೋದನ್ನ ಬಹಳ ಮನೋಜ್ಞವಾಗಿ ಇಲ್ಲಿನ ರಂಗತಂಡದವರು ಇವತ್ತು ಅಭಿನಯಿಸಿ ತೋರಿಸ್ತಾ ಇದ್ದಾರೆ. ನಾನು ನಿಮ್ಮಷ್ಟೇ ಕುತೂಹಲಕರವಾಗಿ ಈ ಒಂದು ನಾಟಕವನ್ನ ಒಂದು ಎಂಜಾಯ್ ಮಾಡ್ಲಿಕ್ಕೆ, ಒಂದು ವೀಕ್ಷಿಸಲಿಕ್ಕೆ ನಾನು ಬಂದಿದ್ದೇನೆ. ನಮ್ಮ ಒಂದು ಒತ್ತಡದ ಕೆಲಸದ ನಡುವೆಯೋ ಇಂಥದ್ದೊಂದು ಅವಕಾಶ ಸಿಕ್ಕಾಗ ತುಂಬಾ ಖುಷಿಯಾಗುತ್ತೆ. ಇಂದಿನ ಈ ನಾಟಕ ಬಹಳ ಚೆನ್ನಾಗಿ ಮೂಡಿ ಬರಲಿ. ಈ ರಂಗತಂಡ ಏನಿದೆ ಸ್ಪಂದನ ಅನ್ನೋದು ಬರೀ ನಮ್ಮ ಸಾಗರ ತಾಲೂಕಲ್ಲ, ಶಿವಮೊಗ್ಗ ಅಲ್ಲ, ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ಲಿ ಅಂತ ಆಶಯವನ್ನ ವ್ಯಕ್ತಪಡಿಸ್ತಾ ಈ ಒಂದು ರಂಗ ಪ್ರಯೋಗಕ್ಕೆ ನಾನು ಶುಭ ಆಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ನೋಡಿ, ಹಾಲು ಇಟ್ಕೊಂಡು ಸರಿಯಾಗಿ ವಿಡಿಯೋ ಮಾಡಿ. ಕಾಯಿ ಹೊಡೆಯೋದು ಹಿಂಗೋಬಾರ್ದು, ವಾಸ್ತು ಪ್ರಕಾರ ಹಿಂಗೋಬಾರ್ದು, ಉಲ್ಟಾ ಹೋಗೋದಲ್ಲ. ಮನೆಯವರು